ಬೆಂಗಳೂರು ಸೌಹಾರ್ದ ಯುಗಾದಿ ಹಾಗೂ ರಂಜಾನ್ ಆಚರಣೆಯನ್ನು ಲಾಲ್ಬಾಗ್ ವೆಸ್ಟ್ ಗೇಟ್ ಮುಂಭಾಗದ ಕುವೆಂಪು ಪ್ರತಿಮೆ ಮುಂದೆ ನಡೆಸಲಾಯಿತು. ಸೌಹಾರ್ದ ಕರ್ನಾಟಕ, ಶಾಂತಿನಗರ ವಲಯ ಸಮಿತಿ, ಕಟ್ಟಡ ಸಂಘ, ಜೆಎಂಎಸ್, ಎಸ್ಎಫ್ಐ ಹಾಗೂ ಸ್ಥಳೀಯವಾಗಿ ಲಾಲ್ಬಾಗ್ ವಾಕರ್ ಸಂಘ, ಟೊಮೊಟೊ ಲೋಡಿಂಗ್ ಅನ್ಲೋಡಿಂಗ್ ಸಂಘ ಹಾಗೂ ಸೌಹಾರ್ದ ಕರ್ನಾಟಕ ನೇತೃತ್ವದಲ್ಲಿ ಯುಗಾದಿ ರಂಜಾನ್ ಹಬ್ಬದ ಶುಭಾಶಯಗಳು ಕೋರುವ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಡಾ ಕೆ ಪ್ರಕಾಶ್ ಭಾಗವಹಿಸಿ ಸೌಹಾರ್ದತೆ ಬಗ್ಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡರಾದಂತಹ ಮಾವಳ್ಳಿ ಶಂಕರ್ ಅವರು ಮಾತನಾಡಿ ಭಾರತದ ಪ್ರಸಕ್ತ ಸಂದರ್ಭವನ್ನು ವಿವರವಾಗಿ ತಿಳಿಸಿದರು. ಮುತ್ತುರಾಜ್ ಹಿಂದುಳಿದ ವರ್ಗದ ಆಯೋಗ ಕಾರ್ಯದರ್ಶಿ ಹಾಗೂ ಶಫಿವುಲ್ಲಾ ಸಾಹೇಬ್ ಆಲ್ ಇಂಡಿಯಾ ಮುಸ್ಲಿಂ ಮಿಲ್ಲಿ ಕೌನ್ಸಿಲ್ ಮುಖಂಡರು ಐಕ್ಯತೆ ಹಾಗೂ ಸೌಹಾರ್ದತೆಯನ್ನು ಬಗ್ಗೆ ಹಾಗೂ ಯುದ್ಧ ಹೇಗೆ ಮಾನವ ಕುಲವ ನಾಶಕ್ಕೆ ಕಾರಣವಾಗುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂ ರವಿಚಂದ್ರನ್ ಅವರು ವಹಿಸಿದ್ದರು. ಸ್ವಾಗತವನ್ನು ಡಿಎಚ್ಎಸ್ನ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರಾದ ಪಿ ನಾಗರಾಜ್ ಕೋರಿದರು. ಸೌಹಾರ್ದ ಕರ್ನಾಟಕ ರಾಜ್ಯ ಮುಖಾಂತರ ಎಸ್ವೈ ಗುರುಶಾಂತ, ಆರ್ ರಾಮಕೃಷ್ಣ ಹಾಗೂ ರಾಜಶೇಖರ್ ಮೂರ್ತಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಮಹಿಳಾ ಸಂಘಟನೆ ಮುಖಂಡರು ಮಾಜಿ ಸೆನೆಟ್ ಸದಸ್ಯರ ಲಕ್ಷ್ಮಿ ಹಾಜರಿದ್ದರು. ಲಾಲ್ಬಾಗ್ ವಾಕರ್ ಸಂಘದ ಮುಖಂಡರಾದ ಮಾವಳ್ಳಿ ಕೃಷ್ಣ, ಡಾ ರಾಜಕುಮಾರ್ ಅಭಿಮಾನಿಗಳ ಸಂಘದ ಮುಖಂಡರುಗಳು ಹಾಜರಿದ್ದರು. ಡಿಸೋಜಾ ಕ್ರಿಶ್ಚಿಯನ್ ಅಸೋಸಿಯೇಷನ್ ಹಾಜರಿದ್ದರು. ಕಟ್ಟಡ ಸಂಘದ ಮುಖಂಡ ಬಾಲು ಮನೋವಾ, ರವಿಕುಮಾರ್, ಗೀತಾ, ಮಮತಾ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಚಿಂತಕರ ಒಕ್ಕೂಟದ ಅಧ್ಯಕ್ಷರಾದಂಥ ಶೇಖರ್, ನಂದೀಶ, ರಾಜಣ್ಣ, ಸುರೇಶ್ ರಾಜ್ಯ ದೇಹ ದೃಢ ಪ್ರದರ್ಶನದಲ್ಲಿ ಕಂಚಿನ ಪದಕ ಗಳಿಸಿದ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಗೌರವಿಸೋದ್ರಿಂದ ಮಾತ್ರವೇ ಭಾರತ ಬಲಿಷ್ಠವಾಗ್ತದೆ, ಕರ್ನಾಟಕ ಬೆಳೆಯುತ್ತದೆ ಅಂತನ್ನುವಂಥದ್ದು. ನಾವುಗಳೇನಾದ್ರೂ ಕೂಡ ಭಿನ್ನತೆಯನ್ನು ಪಡ್ಕೊಂಡು ನಾವು ವ್ಯತ್ಯಾಸಗಳನ್ನು ಪಡ್ಕೊಂಡ್ರೆ ದೇಶ ಒಂದು ಒಗ್ಗಟ್ಟಾಗಿರೋಕ್ಕೆ ಸಾಧ್ಯ ಇಲ್ಲ, ಬಲ ಇರೋಕ್ಕೆ ಸಾಧ್ಯ ಇಲ್ಲ. ಸೌಹಾರ್ದ ಕರ್ನಾಟಕದಿಂದ ಕರ್ನಾಟಕ ರಾಜ್ಯದ ಈ ಥರದ ಒಂದು ಹಬ್ಬವನ್ನು ಆಚರಣೆ ಮಾಡೋ ಹಬ್ಬ ಅಂತಂದು ಹೇಳಿದ್ರೆ ಸಂತೋಷದ ಸಂಭ್ರಮದ ದಿನವೂ ಹೌದು. ಎಲ್ಲರೂ ಭಾಗವಹಿಸುವಂಥ ಒಂದು ವಿಸ್ತೃತವಾದಂಥ ಒಂದು ಸಂದರ್ಭನೂ ಕೂಡ ಹೌದು. ಆ ದೃಷ್ಟಿಯಲ್ಲಿ ಇದನ್ನು ಎಲ್ಲ ಕಡೆಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇದೆ. ಇವತ್ತು ಕೂಡ ಶಾಂತಿನಗರದ ನಮ್ಮ ಸೌಹಾರ್ದ ಕರ್ನಾಟಕ, ನಮ್ಮ ನಡಿಗೆದಾರರ ಸಂಘಟನೆ, ಕನ್ನಡದ ಸಂಘಟನೆಗಳು ಮತ್ತು ಅನೇಕ ಎಲ್ಲ ಇಲ್ಲಿ ಸಂಘ ಸಂಸ್ಥೆಗಳು ಸೇರಿರುವಂಥದ್ದು ತುಂಬ ಸಂತೋಷ. ಆ ದೃಷ್ಟಿಯಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಸಿ ಈ ಹಬ್ಬ ಮತ್ತಷ್ಟು ವಿಸ್ತೃತವಾಗಿ ಇನ್ನಷ್ಟು ಹೆಚ್ಚಿನ ಒಂದು ಬಲವನ್ನು ಎಲ್ಲರಿಗೂ ತಂದುಕೊಡಲಿ ಅಂತಂದೇಳಿ ನಾನು ಆಶಿಸ್ತಾ ನನ್ನ ಮಾತುಗಳನ್ನು